ಮಂಗಳೂರನ್ನ ಕಾಡ್ತಾ ಇದೆ ಗುಡ್ಡದ ಭೂತ. ಭಾರಿ ಮಳೆಗೆ ಮನೆ ಮೇಲೆ ಗುಡ್ಡ ಕುಸಿತ, ಇಡೀ ಮನೆಯೇ ಜಖಂ. ಮನೆ ಮಂದಿ ಪಾರು. ಮಂಗಳೂರಿನ ಅಡಿಯಾರ್ ಕಣ್ಣೂರಿನ ದಯಾಂಬುವಿನಲ್ಲಿ ಘಟನೆ ನಡೆದಿದೆ. ನಿನ್ನೆ ಸುರಿದಂತ ಧಾರಾಕಾರ ಮಳೆಗೆ ಮನೆ ಮೇಲೆ ಗುಡ್ಡ ಕುಸಿತವಾಗಿದೆ. ಮೈಮುನ ಎಂಬುವವರ ಮನೆ ಜಖಂ ಆಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ಹಿನ್ನೆಲೆಯಲ್ಲಿ ಅನಾಹುತ ತಪ್ಪಿದೆ. ಗುಡ್ಡದ ಮೇಲ್ಭಾಗದಿಂದ ನೀರು ಹರಿದು ದುರಂತ ಸಂಭವಿಸಿರೋ ಅಪಾಯದ ಅಂಚಿನಲ್ಲಿರುವಂಥ 4 ಮನೆಗಳು ನೋಡಿ. ಮಂಗಳೂರಿನಲ್ಲಿ ಇದೀಗ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಾ. ಎಲ್ಲಿ ನೋಡಿದ್ರು ಗುಡ್ಡ ಕುಸಿತ, ಭೂ ಕುಸಿತ, ಈ ಥರದ ಸಮಸ್ಯೆಗಳು ಎದುರಾಗ್ತಾ ಇದೆ. ಇಡೀ ಮನೆಗೆ ಧ್ವಂಸ ಹೋಗಿರೋದು, ಇಡೀ ಮನೆಗೆ ಈ ಮಣ್ಣಿನಲ್ಲಿ ಸಿಲುಕಿ ಹೋಗಿರುವಂಥ ಘಟನೆಗಳು ನಡೀತಾ ಇದೆ. ನಿನ್ನೆ ಸುರಿದಂಥ ಧಾರಾಕಾರ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಮನೆಯ ಮೇಲೇನೆ ಭೂಕುಸಿತ ಸಂಭವಿಸಿರುವಂಥದ್ದು. ಆ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆಗಳಾಗಿದೆ. ಈಗ 4 ಮನೆಗಳು ಅದೇ ಥರದೊಂದು ಸಂಕಷ್ಟ ಪರಿಸ್ಥಿತಿಯನ್ನು ಎದುರಿಸ್ತಾ ಇತ್ತು. ಅವರುಗಳನ್ನೆಲ್ಲ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸದ್ಯ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ, ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗಿತ್ತು. ಯಾಕಂದರೆ ಭೂಮಿ ಕುಸಿತ ಅನ್ನುವಂಥದ್ದು ಮನೆಯ ಮೇಲೆ ಆಗಿದ್ದರಿಂದ ಸಾಕಷ್ಟು ಹಾನಿಗಳು ಕೂಡ ಸಂಭವಿಸಿದೆ. ಇನ್ನು ಈ ಬಗ್ಗೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ, ವಾಸ್ತವ ಚಿತ್ರಣ ಏನಿದೆ, ಜನ ಏನು ಹೇಳ್ತಾರೆ, ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಮಾಹಿತಿ ನೀಡಿದ್ದಾರೆ, ನೋಡೋಣ ಬನ್ನಿ. ಮಂಗಳೂರಿನ ಕಣ್ಣೂರು ಸಮೀಪದ ದಯಾಂಬು ನಗರವನ್ನ, ಆ ನಗರದ 4 ಮನೆಯನ್ನ ಗುಡ್ಡದ ಭೂತ ಕಾಡ್ತಾ ಇದೆ. ಈಗಾಗಲೇ 1 ಮನೆಯ ಮೇಲೆ ಗುಡ್ಡ ಕುಸಿತವಾಗಿ ಆ ಮನೆ ಜಖಂ ಆಗಿರುವಂಥದ್ದು. ಇನ್ನುಳಿದಂತೆ ಸುಮಾರು 3 ಮನೆ ಕೂಡ ಅಪಾಯಕಾರಿ ಸ್ಥಿತಿಯಲ್ಲಿದೆ. ತಾವು ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು, ಇಲ್ಲೊಂದು ನೀರು ಹರಿತಾ ಇದೆ. ಗುಡ್ಡದಿಂದ ಹರಿದು ಬರ್ತಾ ಇರುವಂತಹ ಈ ನೀರು ಈ ಸುತ್ತಮುತ್ತಲಿನ ಎಲ್ಲಾ ಮನೆಗಳಿಗೂ ಕೂಡ ಒಂದು ರೀತಿ ಅಪಾಯವನ್ನ ತಂದೊಡ್ತಾ ಇದೆ. ಬಹಳ ಫೋರ್ಸ್ ಆಗಿ ಅದು ಹರಿದು ಬರ್ತಾ ಇರುವಂಥದ್ದು. ಆ ನೀರು ಹರಿದು ಹೋಗೋದಕ್ಕೆ ಸರಿಯಾದ ಒಂದು ಮಾರ್ಗವಿಲ್ಲದಂತ ಕಾರಣ ನಿನ್ನೆ ಕೂಡ ಇಲ್ಲಿ ಗುಡ್ಡ ಕುಸಿತವಾಗಿತ್ತು. ಆ ಗುಡ್ಡ ಕುಸಿತವಾಗಿ ಮೈಮುನ ಅನ್ನುವಂಥವರ ಮನೆಯ ಮೇಲೆ ಗುಡ್ಡ ಕುಸಿದಿರುವಂಥದ್ದು. ಅದರಲ್ಲೇ ಪಕ್ಕದಲ್ಲೇ ಇರುವಂತಹ ಒಂದು ಮನೆ ಕೂಡ ಇದೆ ಇಲ್ಲಿ. ಆ ಮನೆಯವರು ಅಪಾಯದಿಂದ ಪಾರಾಗಿದ್ದಾರೆ. ಮನೆಯವರು ಸಾದಿಕ್ ಅನ್ನುವಂಥವರ ಒಂದು ಮನೆ ಏನಿದೆ, ಆ ಮನೆಯವರು ಪವಾಡ ಸದೃಶವಾಗಿ ಪಾರಾಗಿರುವಂಥದ್ದು. ಅವರ ಮನೆಗೂ ಕೂಡ ಹಾನಿಯಾಗಿದೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಆ ಏನು ಗುಡ್ಡ ಕುಸಿದ ಆದಂಥ ಸಂದರ್ಭ ರಭಸಕ್ಕೆ ಅವರ ಮನೆಯ ಒಂದು ಮನೆಗೂ ಕೂಡ ಹಾನಿಯಾಗಿರುವಂಥದ್ದು ಗಮನಿಸಬಹುದು. ಸಂಪೂರ್ಣವಾಗಿ ಕೆಸರು ಬಂದು ಇಲ್ಲಿ ತುಂಬಿಕೊಂಡಿರುವಂಥದ್ದು. ಆ ಮನೆಯೊಳಗೂ ಕೂಡ ಅದೇ ಪರಿಸ್ಥಿತಿ ಇದೆ. ಏನಾಗುತ್ತೆ ಅನ್ನುವಂತಹ ರೀತಿಯ ಆತಂಕದಲ್ಲಿ ಅವರು ದಿನ ದೂಡ್ತಾ ಇದ್ದಾರೆ. ಸುಮಾರು 4 ಮನೆಗೆ ಈ ಗುಡ್ಡದ ಭೂತದ ಒಂದು ಆತಂಕ ಸದ್ಯ ಕಾಡ್ತಾ ಇರುವಂಥದ್ದು. ಏನಾದರೂ ಸರ್ಕಾರ ಪರಿಹಾರ ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಅವರೊಂದು ನೋವನ್ನು ತೋಡಿಕೊಳ್ಳಿ. ಹಾಗೆ ನಿನ್ನೆ ಏನಾಯಿತು, ಯಾವ ತರ ನಿನ್ನೆ ಆ ಗುಡ್ಡ ಕುಸಿತ ಆಯಿತು, ಆ ಸಂದರ್ಭದಲ್ಲಿ ಪರಿಸ್ಥಿತಿಯಲ್ಲಿ ಯಾವ ತರ ಆಯಿತು, ಈ ಬಗ್ಗೆ ಮಾತನಾಡೋದಕ್ಕೆ ಮನೆಯವರಿದ್ದಾರೆ. ಏನಾಯ್ತು ನಿನ್ನೆ ಘಟನೆ? ನಾವು ಇಲ್ಲಿ ಅಪ್ಪ ನೀರು ಬರ್ತಾ ಇತ್ತು, ಗುಡ್ಡೆ ಕುಸಿತಾ ಇತ್ತು, ಹೋಗಿ ಮಣ್ಣು ಇದ್ದರೆ ಹೀಗೆ ಬರ್ತಂತೆ ಅಪ್ಪ ಇದು ಮಾಡ್ತಾ ಇದ್ರು. ನಾವು ಇಲ್ಲೇ ಇದ್ವಿ 4 ಜನ ಕೂಡ. ಗುಡ್ಡ ಕುಸಿದನ್ನು ಕಂಡು ಅಪ್ಪ ಹೇಳಿದ್ರು ಓಡ್ರಿ ಅಂತ. ನಾನು ಮತ್ತು ನನ್ನ ಅಪ್ಪ ಇಲ್ಲಿಂದ ಓಡಿದ್ದು, ಅಮ್ಮ ಮತ್ತು ನನ್ನ ತಮ್ಮ ಇಲ್ಲಿಂದ ಓಡಿದ್ದು. ಒಳಗೆ ಹೋಗುವಾಗ ಇಲ್ಲಿ ಬೀಳುವ ಚಾನ್ಸಸ್, ಯಾಕಂದ್ರೆ ಇಲ್ಲಿ ನೀರು ಹೋಗೋ ಚಾನ್ಸಸ್ ಇಲ್ಲ. ಅಲ್ಲಿ ಬರುದೇ ಇಲ್ಲಿ ಗುಡಿದ್ರೆ ಮಳೆ ಒಳಗೇನೆ ಬರುದು. ಅದಕ್ಕೆ ಇವ್ರ ಅಪ್ಪ, ತಮ್ಮ, ತಂಗಿ ಎಲ್ಲ ಇಲ್ಲಿವರೆಗ ಇಲ್ಲಿಂದ ಸ್ವಲ್ಪ ನೀರು ಹೋಗ್ಲಿಕ್ಕೆ ಅಂತ ಸ್ಥಳ ಮಾಡುವಾಗ ಅದು ಫುಲ್ ಕೆಳಗೆ ಬಿದ್ದು ಬೀಳುವಾಗ ಇವರು 4 ಜನ ಓಡೋದುವಾಗ ಕೆಳಗೆ ಬಂದು ಇಲ್ಲಿ ಕೆಳಗೆ ಒಂದು ಮನೆ ಉಂಟು, ಆ ಮನೆಗೆ ಮೇಲಿಗೆ ಬಿದ್ದದು. ಅಲ್ಲಿ ಮೇಲೆ ಸ್ಲ್ಯಾಬ್ ಇತ್ತು, ಆ ಸ್ಲ್ಯಾಬ್ ಸಿಂಟ್ಯಾಕ್ಸ್ ಎಲ್ಲ ಒಡೆದೋಗಿದೆ, ಅದು ಫುಲ್ಲು ಡ್ಯಾಮೇಜ್. ಆ ಕೆಳಗೆ ಮನೆಯವರು ಇರಲಿಲ್ಲ. ಇವರು ಪಾಪದ ಇವರು ಕಷ್ಟಪಟ್ಟು ಈ ಸ್ವಂತ ಮನೆ ಮಾಡಿದ್ದು ತುಂಬ ಜಾಸ್ತಿ ಆಗಲಿಲ್ಲ. ಈಗಲೇ ಒಂದು ಕುಸೆ ಇರುವಾಗನೇ ಇವರು ಈ ತರ ಆದ್ರಲ್ಲ ಅಂತ ಒಂದು ಸ್ವಲ್ಪ ಅವರು ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು? ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು?
ಜಾಸ್ತಿ ದಿನದಿಲ್ಲ ಒಂದು 2-3 ಅಷ್ಟೇ, ಜಾಸ್ತಿ ಏನಿಲ್ಲ. ಆಗುವಾಗ ಇವರು ಕುಸ್ತಿಯಲ್ಲಿ ಇರುವಾಗ ಇದು ಬೀಳುವಾಗ ಅವರ ತಂದೆನೇ ಅಲ್ಲಿ ಬಂದು ಕೂಗುವ ಇರುವಾಗ ನನಗೇನೆ ನೋಡ್ಲಿಕ್ಕೆ ಆಗಿಲ್ಲ ಅವ್ರನ್ನ. ಅದೇ ಮೇಲೆ ನಾನು ಸಮಾಧಾನ ಮಾಡಿ ಬನ್ನಿ ಕೆಲಸ ಮಾಡುವ, ಸ್ವಲ್ಪ ಅಡ್ಜಸ್ಟ್ ಮಾಡಿ, ಇನ್ನು ಬೀಳುದು ಬೇಡ ಅಂತ ಹೇಳಿ ಎಲ್ಲ 4-5 ಜನ ಬಂದು ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡುವಾಗ ರಿಟರ್ನ್ ಅದು ಮೇಲಿಗೆ ಬೀಳಿಕ್ಕೆ ಬತ್ತು. ಆದ ಮೇಲೂ ಎಲ್ಲ ಓಡೋದ್ರು, ಇಲ್ಲಿಂದ ಯಾರು ನಿಲ್ಲಿಲ್ಲ. ಅದು ಬೀಳುವಾಗ ಅಲ್ಲಿ ಅಡಿಯಲ್ಲಿ ಇದ್ರು ಅವರು ಕೆಲಸ ಮಾಡ್ತಾ ಇರುವಾಗ. ಆದ ಮೇಲೆ ಎಲ್ಲರೂ ಓಡಿದ್ರು ಕೆಳಗೆ ಬೀಳಿ, ಮತ್ತಿನಿ ಬಂದು ಬೀಳುವುದು ಬೇಡ ಅಂತ ಯಾರು ಬರ್ಲಿಲ್ಲ ಮತ್ತೆ. ಈಗ ಪರಿಹಾರ ಏನು? ಈಗ ನೀರು ಬರ್ತಾ ಇದೆ, ಆ ನೀರಿಗೆ ಒಂದು ಕಾಯಕಲ್ಪ ಒದಗಿಸಿದ್ರೆ ಸಮಸ್ಯೆ ಬಗೆಹರಿಬಹುದಾ? ಇಲ್ಲ ಸರ್, ಇಲ್ಲಿ ಫುಲ್ ಇದಕ್ಕೆ ಸ್ವಲ್ಪ ಇದನ್ನೇ ಮಾಡ್ಬೇಕು ಇವರು. ಆಗ್ಲಿಲ್ಲ, ಇನ್ನು ಅಲ್ಲಿವರೆಗೆ ಉಂಟು, ಅಲ್ಲೆಲ್ಲ ತುಂಬಾ ಮಣ್ಣು ಸಹ ಉಂಟು. ಹಾ, ಫುಲ್ಲು ಇದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕು ಅವರು. ಮಾಡಿಲ್ಲ ಆದ್ರೆ ಇನ್ನೂ ಬೀಳ್ತಾ ಇದು 3-4ನೇ ವರ್ಷ ಇದು ಬೀಳುದು. ನೋಡಿ, ಇದೇ ಮಕ್ಕಳು ನಿನ್ನೆ ಈ ಗುಡ್ಡ ಕುಸಿತವಾಗುವಂತ ಸಂದರ್ಭ ಕಣ್ಣಾರೆ ಅದನ್ನ ಕಂಡಿದ್ರು. ಈಗಲೂ ಕೂಡ ಅವರ ಮುಖದಲ್ಲಿ ಒಂದು ಆತಂಕವನ್ನ ನಾವು ಗಮನಿಸಬಹುದು. ನಾವು ಬಹಳ ಆಸೆಯಿಂದ ಈ ಮನೆಯನ್ನ ಕಟ್ಟಿದ್ವಿ, ಖುಷಿಯಾಗಿರುವಂತ ಸಂದರ್ಭದಲ್ಲಿ ಈ ತರ ಒಂದು ಪರಿಸ್ಥಿತಿ ನಮಗೆ ಬಂದಿದೆ. ಹಾಗಾಗಿ ಏನಾದ್ರೂ ತುರ್ತಾಗಿ ಇದಕ್ಕೊಂದು ಪರಿಹಾರವನ್ನ ಕಲ್ಪಿಸಿ, ಪ್ರಮುಖವಾಗಿ ನಾವು ಬಹಳ ಆಸೆಯಿಂದ ಕಟ್ಟಿಸಿದಂತ ಈ ಒಂದು ಮನೆಯನ್ನ ಹೇಗಾದ್ರೂ ಸರ್ಕಾರ ನಮ್ಗೆ ಉಳಿಸ್ಕೊಡ್ಬೇಕು ಅನ್ನುವಂಥದ್ದು ಇವರ ಮನವಿಯಾಗಿದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV 5 ಮಂಗಳೂರು. Aquí.